ಗೊತ್ತಿರಲಿ, ನಿನ್ನೆಯಿಂದ ಬಹಳಷ್ಟು ವಿಮಾನಗಳನ್ನ ಹಾರಾಟ ಕ್ಯಾನ್ಸಲ್ ಆಗೋದು, ಆದ್ರೆ ಮತ್ತೆ ಅವು ರಿಟರ್ನ್ ಆಗೋದು, ಈ ತರನಾದಂತ ಸಂಗತಿಗಳು ನಡೀತಾ ಇದೆ. ಇವತ್ತು ಕೂಡ ಅದೇ ರೀತಿಯಾದಂತ ಘಟನೆ ನಡೆದಿದೆ. ಅಗೈನ್ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡಬೇಕಾಗಿದ್ದಂತ ವಿಮಾನದಲ್ಲೇ ಮತ್ತೆ ತಾಂತ್ರಿಕ ದೋಷ. ಹೀಗಾಗಿನೇ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಸಮನ್ಸ್ ಅನ್ನ ಕೊಟ್ಟಿದೆ ಏರ್ ಇಂಡಿಯಾ ಇಂಜಿನಿಯರಿಂಗ್ ಮುಖ್ಯಸ್ಥರಿಗೆ. ತಾಂತ್ರಿಕ ದೋಷ, ಸಂಚಾರ ರದ್ದು, ಇದೆಲ್ಲ ಪದೇ ಪದೇ ಆಗ್ತಾ ಇದೆಯಲ್ಲ, ಯಾಕೆ? ಇದ್ರ ಬಗ್ಗೆ ನೀವು ವಿವರಣೆಯನ್ನ ಕೊಡಿ ಅಂತ ಡಿಜಿಸಿಎ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರಣೆ ಮಾಡೋಕೆ ಈಗ ಮುಂದಾಗಿದ್ದು ಏರ್ ಇಂಡಿಯಾಗೆ ಸಮನ್ಸ್ ಅನ್ನ ಕೊಟ್ಟಿದೆ. ನೋಡಿ, ವಿಮಾನಗಳು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದಂಥದ್ದು ರದ್ದಾಗ್ತಾ ಇದೆ ಅಂತ ಹೇಳಿ. ಏರ್ ಇಂಡಿಯಾ 915 ದೆಹಲಿಯಿಂದ ದುಬೈಗೆ ಹೊರಡಬೇಕಾದಂಥದ್ದು ರದ್ದಾಯಿತು. ಅದಾದ ನಂತರ ಇವತ್ತು ಲಂಡನ್ಗೆ ಹೊರಡಬೇಕಾಗಿದ್ದಂಥ ವಿಮಾನ ರದ್ದಾಯಿತು. ದೆಹಲಿಯಿಂದ ಲಂಡನ್ಗೆ ಹೋಗಬೇಕಾಗಿದ್ದಂಥ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಆಮೇಲೆ ಅಮೃತ್ಸರ್ಗೆ ಹೊರಡಬೇಕಾಗಿದ್ದಂಥದ್ದು ಲಂಡನ್ನಿಂದ, ಅದು ಕೂಡ ರದ್ದಾಗಿದೆ. ದೆಹಲಿಯಿಂದ ದುಬೈಗೆ ಹೊರಡಬೇಕಾಗಿದ್ದಂಥ ವಿಮಾನ ರದ್ದಾಗಿದೆ. ದೆಹಲಿಯಿಂದ ವಿಯೆಟ್ನಾಂ ಕಡೆಗೆ ಹೊರಡಬೇಕಾಗಿದ್ದಂಥ ವಿಮಾನ ರದ್ದಾಗಿದೆ. ದೆಹಲಿಯಿಂದ ಪ್ಯಾರಿಸ್ಗೆ ಹೊರಡಬೇಕಾಗಿದ್ದಂಥ ವಿಮಾನ ರದ್ದಾಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡಬೇಕಾದಂಥದ್ದು ಇವತ್ತಿನ ವಿಮಾನ ರದ್ದಾಗಿದೆ. ಯಾಕೆ ದೆಹಲಿಯಿಂದ ಲಂಡನ್ಗೆ ಹೊರಡಬೇಕಾಗಿದ್ದಂಥ ಮತ್ತೊಂದು ವಿಮಾನ ಕೂಡ ಸೇವೆ ಸ್ಥಗಿತಗೊಳಿಸಿದೆ ಅಂತೇಳಿ ಬರ್ತಾ ಇದೆ. ಪ್ರಯಾಣಿಕರೆಲ್ಲ ಬಹಳ ಸಿಟ್ಟಾಗಿದ್ದಾರೆ. ಯಾಕೆ ಹಿಂಗೆ ಮೇಲಿನ ಮೇಲೆ ಸಮಸ್ಯೆ ಆಗ್ತಾ ಇದೆ, ನಮ್ಗೆ ಯಾರು ಇಲ್ಲಿ ಇನ್ಫಾರ್ಮೇಶನ್ ಕೊಡೋರಿಲ್ಲ ಅಂತ ಇವತ್ತು ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ಬಹಳ ಮಂದಿ ಸಿಟ್ಟಾಗಿದ್ರು. ಇದು ಡಿಜಿಸಿಎ ಇದ್ರ ಬಗ್ಗೆ ಒಂದು ವಿವರಣೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ, ಮೇಲಿನ ಮೇಲೆ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ಮುಖ್ಯಸ್ಥರಿಗೆ, ಏರ್ ಇಂಡಿಯಾ ಸಂಸ್ಥೆಗೆ ಸಂಬಂಧಪಟ್ಟಾಗಿನ ಇಂಜಿನಿಯರಿಂಗ್ ಮುಖ್ಯಸ್ಥರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಏರ್ ಇಂಡಿಯಾ ಸಮಸ್ಯೆನಾ ಅಥವಾ ಇದು ಬೋಯಿಂಗ್ ಸಮಸ್ಯೆನಾ ಅನ್ನುವಂಥದ್ದು ವಿಚಾರ ಬರುತ್ತೆ. ಹೌದು, ಬೋಯಿಂಗ್ ವಿಮಾನದ ಸಮಸ್ಯೆ ಇದೆ ಅನ್ನುವಂಥದ್ದು ಕೆಲವೊಂದು ಘಟನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹಾಗಂತ ನಿರ್ವಹಣೆ ಮಾಡುವಂಥದ್ದು, ಇಂಜಿನ್ನ ಸುರಕ್ಷತೆ, ಇದೆಲ್ಲ ಗಮನಿಸಬೇಕಾದಂಥದ್ದು ಏರ್ ಇಂಡಿಯಾ ಕಾಲಕ್ಕೆ ಹೇಗೆ ತನ್ನ ಸಂಸ್ಥೆಗೆ ಸಂಬಂಧಪಟ್ಟಾಗಿನ ಬೋಯಿಂಗ್ ವಿಮಾನಗಳು ಕೆಲಸ ಮಾಡ್ತವೆ ಏನು ಎತ್ತ ಅಂತ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಇರುವಂತಹ ಕೆಇಎಬಿಗೆ, ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ವಿಮಾನ ಬರಬೇಕಾಗಿತ್ತು, ಅದು ಕೂಡ ರದ್ದಾಗಿದೆ. ನಿನ್ನೆ ಕೂಡ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಿತ್ತು ಏರ್ ಇಂಡಿಯಾ ಸಂಸ್ಥೆ. ಈಗ ವಿಮಾನಗಳ ಪರಿಶೀಲನೆಗೆ ಡಿಜಿಸಿಎ ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಅಗೇನ್ ನೋಡಿ, ಇಲ್ಲಿ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದಂತ ಏರ್ ಇಂಡಿಯಾ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. ಇವತ್ತು ಮಧ್ಯಾಹ್ನ 2:15ಕ್ಕೆ ತೆರಳಬೇಕಾಗಿದ್ದಂತ ವಿಮಾನ ಇದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹಾರಾಡಬೇಕಾಗಿದ್ದಂತ ವಿಮಾನ ಇದು. ಏರ್ ಇಂಡಿಯಾ 133 ಆ ವಿಮಾನದ ಹಾರಾಟ ಸ್ಥಗಿತಗೊಳಿಸಲಾಗಿತ್ತು, ರದ್ದು ಮಾಡಲಾಗಿದೆ. ನಿನ್ನೆಯಿಂದನೂ ಕೂಡ ಬಹಳಷ್ಟು ಏರ್ ಇಂಡಿಯಾ ವಿಮಾನಗಳ ಹಾರಾಟ ರದ್ದಾಗ್ತಾ ಇದೆ. ಅದೇನು ಸಂಸ್ಥೆಯ ಸಂಬಂಧಪಟ್ಟಾಗಿನ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಪ್ಯಾನಿಕ್ ಆಗಿದ್ದಾರೋ, ಯಾಕಂದ್ರೆ ಒಂದಿಂತ ಘಟನೆ ಆದಂತ ನಂತರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಒಂದು ರಿಸ್ಕ್ ಅನ್ನ ಕೂಡ ಬಹುಶಃ ಅವ್ರು ತೆಗೆದುಕೊಳ್ಳೋಕೆ ಯಾರು ಮುಂದಾಗಲ್ಲ ಇಂಥ ಟೈಮ್ನಲ್ಲಿ. ಆ ರೀತಿಯಾಗಿ ಪ್ಯಾನಿಕ್ ಆಗಿ ಇವರು ರಿಪೋರ್ಟ್ ಮಾಡ್ಕೊಂಡು ರದ್ದುಗೊಳಿಸ್ತಾ ಇದ್ದಾರೋ ಅಥವಾ ನಿಜಕ್ಕೂ ಈ ಮಟ್ಟಿಗಿನ ತಾಂತ್ರಿಕ ದೋಷಗಳಿದೆಯೋ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ.